ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ಯಾಕುಮಾರಿ ಟ್ರಿಪ್ ವ್ಲಾಗಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಮಗಳ ಇಷ್ಟಪಟ್ಟು ಓಪನಿಂಗ್ ಕೊಟ್ಟಿದ್ದಾಳೆ. ಅದು ಪರ್ಪಲ್ ಕಲರ್ ಕಮಲ. ಅಮ್ಮ ಇವ್ರೇನಂತವ್ರು ನೋಡಿ, ಸದ್ಯ ಹತ್ರ ಇದ್ದಿದ್ದು ಕಾಂತಮ್ಮ ಕಿತ್ಕೊಂಡಿರೋದು. ನಾವೆಲ್ಲರೂ ಸನ್ರೈಸ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂತರ ಬಂದಿದ್ದು ವಿವೇಕಾನಂದ ಮೆಮೋರಿಯಲ್ ರಾಕ್ಗೆ. ಮಗಳೇ ಬಾಟಲ್ ಕಣ್ಣಗಿದೆ. ಅಲ್ಲೆಲ್ಲ ಚೂಮ್ ನೀನ್ ಚಿಕ್ಕದ್ರಲ್ಲಿ ಏನೇನು ಹರ್ಕತೆ ಮಾಡ್ತಿದ್ದೆ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ದೊಡ್ಡಳಾದ್ಮೇಲೆ ನೀನೇ ನೋಡ್ಕೊಂಡು ನೀನೇ ನಗಾಡ್ಬೇಕು. ಪಾಪ ಅಮ್ಮ ಮಂಡಿ ನೋವಾಗಿ. ಗ್ಲಾಸ್ ಬಿಡಿದ್ರೆ ಗ್ಲಾಸ್ ಅದಡಿದು ಗ್ಲಾಸ್ ಏನಿದು ಸನ್ ಟೈಮ್. ಕರೆಕ್ಟ್. ಅದೇ ಸೂರ್ಯ ನೋಡ್ಕೊಂಡು ಟೈಮ್ ಹೇಳ್ತಿದ್ರಲ್ಲ, ಅದ್ರದಿಂದ ಇದು ಅದು ಹೆಂಗ್ ಟೈಮ್ ನೋಡ್ತಿದ್ರಪ್ಪ ಅಲ್ವಾ? ಏನೋ ಇದೆ ಆ ನೆರಳು ಬೇಸ್ಡ್ ಆನ್ ದಟ್ ನೆರಳು ಟೈಮ್ ನೋಡ್ತಾ ಇದ್ರು ಅನ್ಸುತ್ತೆ. ಸನ್ ಟೈಮ್ ಅಂತ ಇದೆ. ಅಲ್ಲೇನೋ ಡಿಗ್ರಿ ಎಲ್ಲ ಹಾಕಿದ್ದಾರೆ ಮ್ಯಾಥಮೆಟಿಕ್ಸ್. ಇದು ಸನ್ ಟೈಮ್. ಉತ್ತರಾಯಣ, ದಕ್ಷಿಣ. ಸಮುದ್ರದ ಒಳಗಿರುವ ಈ ಬಂಡೆಗಲ್ಲಿನ ಮೇಲೆ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ್ರಂತೆ. ಇದರ ಜ್ಞಾಪಕಾರ್ಥವಾಗಿ ಈ ಬಂಡೆಗಲ್ಲಿನ ಮೇಲೆ ಅವರಿಗೋಸ್ಕರ ಟೆಂಪಲ್ ಹಾಗೆ ಮೆಡಿಟೇಷನ್ ಹಾಲ್ನ ಕಟ್ಟಲಾಗಿದೆ. ಮೆಡಿಟೇಷನ್ ಹಾಲ್ ಇಲ್ಲಿದೆ. ನಾನೊಂದು 2 hours ಮೆಡಿಟೇಷನ್ ಮಾಡಿ ಬರ್ತೀನಿ. ಬನ್ನಿ ಇಬ್ರು ಮಾಡೋಣ. ಬಾ ಅಲ್ಲೋಗೋಣ ಗ್ಲಾಸ್ ಬ್ರಿಡ್ಜ್ಗೆ. ನೀವು ಅದು ಸಖತ್ತಾಗಿರುತ್ತೆ. ಅಜ್ಜಿ ಕಾಂತಜ್ಜಿ ಎಷ್ಟು ಎದುರುಕಳತ್ ನೋಡು ಕಾಲಿಡಕ್ಕೆ. ಬನ್ನಿ. ಅವಳ ಮಗು ಅಲ್ವಾ ಬುಡಿ. ವಾಶ್ರೂಮ್ ಅಲ್ಲಿದೆ ಹೋಗಿ ಅಂತ ಡ್ಯಾಡಿ ನಮಗೆ ಎಷ್ಟು ಹೇಳಿದ್ರು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಡ್ಯಾಡಿ ನಮ್ಮ ಮೇಲೆ ಎಷ್ಟು ಸಿಟ್ ಮಾಡ್ಕೊಂಡ್ರು ನೀವೇ ನೋಡಿದ್ರಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಗೆ ಮಳೆ ನೀರನ್ನು ಸಂಗ್ರಹ ಮಾಡಿರುವ ತೊಟ್ಟಿ ಇದು. ನಡ್ರಿ ಇಲ್ಲಿ ಇರೋ ತಾತ ಈ ಆದ್ಯ ಬಾಯಲ್ಲಿ ತಾತ ಅಜ್ಜಿ ಬರ್ತಾರೆ ಕ್ಯಾಪ್ಚರ್ ಮಾಡಿ ನೋಡ್ಪ. ಅಲ್ಲಿ ಗ್ಲಾಸ್ ಮೇಲೆ ಬನ್ನಿ, ಚೆನ್ನಾಗಿರುತ್ತೆ. ಬಾಮ್ಮ ಇಲ್ಲ ಬಾಮ್ಮ ಟಫನ್ ಗ್ಲಾಸ್.
ನಾವು ವಿವೇಕಾನಂದರ ಪ್ರತಿಮೆಯ ದರ್ಶನ ಮಾಡಿಕೊಂಡು ಕನ್ಯಾಕುಮಾರಿ ಅಮ್ಮನವರ ಪಾದದ ದರ್ಶನವನ್ನು ಮಾಡಿಕೊಂಡು ನಂತರ ಬಂದಿದ್ದು ಗ್ಲಾಸ್ ಬ್ರಿಡ್ಜ್ ಮೇಲೆ. ಗ್ಲಾಸ್ ಬ್ರಿಡ್ಜ್ ಮೇಲೆ ಧೈರ್ಯವಾಗಿ ನಡ್ಕೊಂಡು ಹೋಗೋದೇ ಒಂಥರ ಅಡ್ವೆಂಚರಸ್ ಆಗಿತ್ತು. ನಮ್ಮೆಲ್ಲರಿಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ಹಾಗೆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ತಲೆ ಸುತ್ತುತ್ತೆ ಹಂಗೆ ನೋಡ್ತಾ ಇದ್ರೆ. ಗ್ಲಾಸ್ ತೋರಿಸ್ತಿದ್ರ. ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ಹಾಗೆ ನಡ್ಕೊಂಡು ಹೋದರೆ ನಮ್ಮೆಲ್ಲರಿಗೂ ಸಿಗೋದು ತಿರುವಳ್ಳುವರ್ ಸ್ಟ್ಯಾಚ್ಯೂ, ದ ಸ್ಟ್ಯಾಚ್ಯೂ ಆಫ್ ವಿಸ್ಡಮ್. ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಇವರು ತುಂಬ ಫೇಮಸ್ ಪೋಯೆಟ್, ಏನು ಹೇಳ್ತಾರೆ, ಫಿಲಾಸಫರ್ ಆ ಥರ, ತಿರುವಳ್ಳುವಾರ್ ಅಂತ. ನನ್ನ ಮಗಳು ಅವತ್ತು ಯಾಕೋ ಯಾರ ಮಾತನ್ನೂ ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ. ಒಬ್ಬೊಬ್ಬಳೇ ಎಲ್ಲೆಲ್ಲೋ ಹೋಗ್ತಾ ಇದ್ಲು. ಹಾಗಾಗಿ ಪಾಪ ಎಲ್ಲರೂ ಟೆನ್ಷನ್ ಆಗ್ತಾಯಿದ್ರು, ಹಾಗೆ ಸಿಕ್ಕಾಪಟ್ಟೆ ಬೈಸ್ಕೊಂಡ್ಲು ಕೂಡ. ಫೇಸ್ ಆ ಕಡೆನಾ? ತಿರುವಳ್ಳುವರ್ ಸ್ಟ್ಯಾಚ್ಯೂ ಬಹಳ ದೊಡ್ಡದಿದೆ. ಕೆಳಗಿಂದ ನೋಡಿದರೆ ಸರಿಯಾಗಿ ಫೇಸ್ ಕೂಡ ಕಾಣಿಸಲ್ಲ, ಅಷ್ಟು ದೊಡ್ಡದಾಗಿದೆ. ಇದು 133 ಫೀಟ್ ಉದ್ದ ಇದೆಯಂತೆ. 133 ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂತಂದರೆ, ಇವರು ಬರೆದಿರುವಂಥ ತಿರುಕುರಲ್ನಲ್ಲಿ 133 ಚಾಪ್ಟರ್ಸ್ ಇವೆ ಅಂತೆ. ಪ್ರತಿ ಚಾಪ್ಟರ್ನಲ್ಲೂ 10 ತಿರುಕುರಲ್ ಇದೆ. ಹಾಗಾಗಿ ಟೋಟಲ್ 1330 ತಿರುಕುರಲ್ ಬರೆದಿದ್ದಾರೆ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬರೆದಂತಹ ತಿರುಕುರಲ್ ಇವತ್ತಿಗೂ ವಾಸ್ತವ. ಅಂಥ ದೊಡ್ಡ ತತ್ವಜ್ಞಾನಿ ಹಾಗೂ ಮೇಧಾವಿ ಇವರು. ಇಲ್ಲಿ ನಿಂತ್ಕೊಂಡು ಸಮುದ್ರದ ವ್ಯೂವನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಸಮುದ್ರದ ಮೇಲೆ ಪ್ರೀತಿ ಆಗೋದಂತೂ ಖಂಡಿತ. ಅಷ್ಟು ಮನಸ್ಸಿಗೆ ಮುದ ಕೊಡುತ್ತೆ ಸಮುದ್ರ. ತಿರುವಳ್ಳುವರ್ ಸ್ಟ್ಯಾಚ್ಯೂ ಇರೋ ಬಂಡೆಗಲ್ಲಿನ ಮೇಲೆ ನಿಂತ್ಕೊಂಡು ನೋಡಿದಾಗ ವಿವೇಕಾನಂದರ ಮೆಮೋರಿಯಲ್ ಬಹಳ ಸುಂದರವಾಗಿ ಕಾಣುತ್ತೆ. ಅದ್ಯಾ ಮಕ್ಳು ಕಳ್ರಿದ್ದಾರೆ, ಬೇಡ ಮಗಳು, ನಿಂಗೆ ಗೊತ್ತು ತಾನೆ. ತಿರುವಳ್ಳುವರ್ ಸ್ಟ್ಯಾಚ್ಯೂ ನೋಡಿಕೊಂಡು ನಾವು ಮತ್ತೆ ಅದೇ ಗ್ಲಾಸ್ ಬ್ರಿಡ್ಜ್ ಮೇಲೆ ವಿವೇಕಾನಂದ ರಾಕ್ಗೆ ಬಂದ್ವಿ. ಮೆಮೊರೀಸ್ಗೆ ಸಾಕಷ್ಟು ಫೋಟೋಸ್ ತಗೊಂಡ್ವಿ. ಇದೇ ಬಂಡೆಗಲ್ಲಿನ ಮೇಲೆ ಕನ್ಯಾಕುಮಾರಿ ದೇವತೆಯವರು ಶಿವನ ಕುರಿತು ಘೋರ ತಪಸ್ಸು ಮಾಡಿದ್ರಂತೆ. ಹಾಗಾಗಿ ಇಲ್ಲಿ ಕನ್ಯಾಕುಮಾರಿ ಅಮ್ಮನವರಿಗೋಸ್ಕರ ಕೂಡ ಒಂದು ಟೆಂಪಲ್ ಕಟ್ಟಲಾಗಿದೆ. ಈ ಟೆಂಪಲ್ನಲ್ಲಿ ಅಮ್ಮನವರ ಪಾದ ಮೂಡಿರೋದನ್ನು ನಾವು ನೋಡಬಹುದು. ಅಲ್ಲಿ ಮೊಬೈಲ್ ಅಲೋ ಇಲ್ಲದ ಕಾರಣ ನಾವು ಫೋಟೋಸ್ ವಿಡಿಯೋಸ್ ತಗೊಳ್ಳೋಕ್ಕಾಗಲಿಲ್ಲ. That's the Tiruvallur statue. The glass bridge. ಅಮ್ಮವರೆಲ್ಲ ತುಂಬ ಸುಸ್ತಾಗಿ ಟಯರ್ಡಾಗಿ ಕುತ್ಕೊಬಿಟ್ಟಿದ್ದಾರೆ. ಇಲ್ಲಿ ದೇವ್ರ ಪಾದ ಇದೆ.
ಬಂಡೆಕಲ್ ಮೇಲೆ ನೋಡಿರೋವಂಥ ಭಾಗ. ಅದಾದ ನಂತರ ಇಲ್ಲಿ ವಿವೇಕಾನಂದ ಅವರ ಸ್ಟ್ಯಾಚು ಇದೆ. ಇಲ್ಲಿ ಬಂದು ಧ್ಯಾನ ಮಾಡಿದಂಥ ಬಂಡೆಕಲ್ ಮೇಲೆ ವಿವೇಕಾನಂದ ಅವರ ಸ್ಟ್ಯಾಚು ಕಟ್ಟಿದ್ದಾರೆ. ಹಾಗೆ ಅದರ ಕೆಳಗಡೆ ಬಂದು ಧ್ಯಾನ ಮಂದಿರ ಇದೆ. ತುಂಬ ಪ್ರಶಾಂತವಾಗಿದೆ, ತುಂಬ ಅದ್ಭುತವಾಗಿದೆ. ಸಮುದ್ರ ಅಂತೂ ಸೋ ಬ್ಯೂಟಿಫುಲ್. ಸಮುದ್ರಕ್ಕೆ ಅದರದ್ದೇ ಆದ ಪ್ರಶಾಂತತೆ ಇದೆ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಇವತ್ತು ಫೀಲ್ ಮಾಡ್ತಾ ಇದ್ದೇನೆ. ಇಟ್ಸ್ ಸೋ ಕಾಮ್, ಪೀಸ್ಫುಲ್, ಇಟ್ಸ್ ವೆರಿ ಯುನೀಕ್. ಅಲ್ಲೊಂದು ಬೋಟ್ ಕಾಣಿಸ್ತಾ ಇದೆ. ಐ ನಾಟ್ ಶ್ಯೂರ್ ವೆದರ್ ಯು ಆರ್ ಏಬಲ್ ಟು ಸೀ ಇಟ್. ಆಮೇಲೆ ಅಲ್ಲೊಂದು ಬೋಟ್ ಇದೆ. ಅದೇನು ನನಗೆ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ ಅದು ಸ್ವಲ್ಪ ಮಗುಚ್ಕೊಂಡಿದೆ ಅಥವಾ ಅರ್ಧ ಮುಳುಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಐ ಆಮ್ ನಾಟ್ ಶ್ಯೂರ್ ವಾಟ್ ಇಸ್ ದ್ಯಾಟ್. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೋ ಬ್ಯೂಟಿಫುಲ್. ಇವ್ರ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ. ಇದನ್ನು ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂತ ಹೇಳ್ತಾರೆ. ವಿವೇಕಾನಂದ ಅವರು ಮತ್ತು ತಿರುವಳ್ಳುವರು ಒಳ್ಳೆ ಕಾಂಬಿನೇಷನ್ ಇದೆ. ವಿ ಕ್ಯಾನ್ ಫೀಲ್ ದಟ್ ಎನರ್ಜಿ ವೆನ್ ವಿ ಕಮ್ ಹಿಯರ್. ಬಂದಿರೆಲ್ಲ ಸುಸ್ತಾಗಿ ಹೋಗ್ತಿದ್ದಾರೆ. ಕನ್ಯಾಕುಮಾರಿ ಒಂದು ಅತ್ಯದ್ಭುತ ಪ್ಲೇಸ್. ಪ್ರತಿಯೊಬ್ಬರು ಒಂದು ಸರಿನಾದರೂ ಕನ್ಯಾಕುಮಾರಿಗೆ ಬಂದಾಗಲೇ ಇಲ್ಲಿಯ ಡಿವಿನಿಟಿ ಫೀಲ್ ಆಗೋದು. ನಾವು ಎಲ್ಲಿ ಎಂಟರ್ ಆದ್ವಿ ಅಲ್ಲಿಗೆ ಹೋದರೆ ಫೇರಿ ಸರ್ವಿಸ್ನವರು ನಮ್ಮನ್ನು ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ನಾವು ಇಲ್ಲಿಂದ ಹೋದ್ಮೇಲೆ ಭಗವತಿ ಅಮ್ಮನವರ ದರ್ಶನ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ.